ಯುವತಿ ಸ್ವಾತಿ ಹತ್ಯೆ ಪ್ರಕರಣ ಆರೋಪಿಯ ಕರೆ ತಂದು ಪೊಲೀಸರಿಂದ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಬಿಗಿ ಭದ್ರತೆಯಲ್ಲಿ ನಯಾಜ್ನ ಕರೆ ತಂದು ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಸ್ವರ್ಣ ಪಾರ್ಕ್ನಲ್ಲಿ ಪೊಲೀಸರು ಮಹಜರನ್ನ ಮಾಡಿ ಇದೀಗ ಮುಕ್ತಾಯ ಆಗಿದೆ. ರಾಣೆಬೆನ್ನೂರು ಹೊರವಲಯದಲ್ಲಿರುವಂತಹ ಸ್ವರ್ಣ ಪಾರ್ಕ್ನಲ್ಲಿ ಸ್ವಾತಿ ಜೊತೆ ಕಾಂಪ್ರಮೈಸ್ ಮಾಡಿದ್ದ ಆರೋಪಿಗಳು. ನೋಡಿ, ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂತಹ ಅನುಮಾನಗಳು ಇತ್ತು ಮತ್ತು ಒತ್ತಡ ಕೂಡ ಇದೆ. ಈ ಕೇಸ್ನಲ್ಲಿ ಯಾರು ತಪ್ಪು ಮಾಡಿದಾರೋ ಅವರ ವಿರುದ್ಧ ಕಠಿಣವಾದಂತ ಶಿಕ್ಷೆ ಆಗ್ಲೇಬೇಕು, ಸ್ವಾತಿ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಅಜ್ಞಾತ ಸ್ಥಳದಲ್ಲಿ ಇರಿಸಿ ಆರೋಪಿಗಳನ್ನ ವಿಚಾರಣೆ ಮಾಡಲಾಗ್ತಾ ಇತ್ತು. ಇದೀಗ ಆರೋಪಿಯನ್ನ ಕರೆತಂದು ಸ್ಥಳ ಮಹಜರು ಮಾಡಿದ್ದಾರೆ ಪೊಲೀಸರು. ನಯಾಜ್ನನ್ನ ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡಲಾಗಿದೆ. ಸ್ವರ್ಣ ಪಾರ್ಕ್ನಲ್ಲಿ ಪೊಲೀಸರು ಮಹಜರನ್ನ ಮುಕ್ತಾಯ ಮಾಡಿದ್ದಾರೆ. ಇಲ್ಲೇನೆ ಇವರು ಸ್ವರ್ಣ ಪಾರ್ಕಿಗೆ ಕರ್ಕೊಂಡು ಬಂದು ಸ್ವಾತಿ ಜೊತೆ ಕಾಂಪ್ರಮೈಸ್ ಅನ್ನ ಮಾಡಿದ್ರಂತೆ ಆರೋಪಿಗಳು. ಸೊ ಆ ಕಾರಣಕ್ಕಾಗಿ ಯಾರ್ಯಾರು ಬಂದಿದ್ರಿ, ಎಲ್ಲೆಲ್ಲಿ ನಿಂತು ಮಾತಾಡಿದ್ರಿ, ಎಷ್ಟೊತ್ತು ಮಾತಾಡಿದ್ರಿ, ಆಮೇಲೆ ಎಲ್ಲಿಗೆ ಹೋದ್ರಿ, ಏನಾಯ್ತು, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಅಲ್ಲ. ಒಂದು ತನಿಖೆಯಲ್ಲಿ ಸ್ಥಳ ಮಹಜರು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಇವತ್ತು ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡಿಸಿದ್ದಾರೆ. ನಿನ್ನೆ ಅರೆಸ್ಟ್ ಮಾಡಲಾಗಿತ್ತು ಇಬ್ಬರನ್ನ, ಪ್ರತ್ಯೇಕವಾಗಿ ತಪ್ಪಿಸ್ಕೊಂಡು ಹೋದಾರಂತ ಇಬ್ಬರನ್ನ ಇದೀಗ ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಬಂದು ಸ್ಥಳ ಮಹಜರನ್ನ ಮಾಡಲಾಗಿದೆ. ರಾಣೆಬೆನ್ನೂರು ಹೊರವಲಯದಲ್ಲಿರುವಂಥ ಸ್ವರ್ಣ ಪಾರ್ಕಿನಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗಿದ್ರಂತೆ. ಅಲ್ಲೊಂದಷ್ಟು ಮಾತುಕತೆಗಳಾಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಅಲ್ಲಿಗೆ ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡಿದ್ದಾರೆ. ಯಾರ್ಯಾರು ಬಂದಿದ್ರಿ, ಎಷ್ಟೊತ್ತಿದ್ರಿ, ಎಷ್ಟೊತ್ತು ಮಾತಾಡಿದ್ರಿ, ಏನೇನು ಮಾತಾಡಿದ್ರಿ, ಏನೇನಾಯಿತು, ಎಲ್ಲದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹತ್ಯೆಯ ಬಳಿಕ ಸ್ವಾತಿಯ ಮೊಬೈಲ್ ನಾಪತ್ತೆ. ಸ್ವಾತಿ ಮೊಬೈಲ್ ನಾಪತ್ತೆಯಿಂದ ಮತ್ತಷ್ಟು ಅನುಮಾನ. ಸ್ವಾತಿ ಮೊಬೈಲ್ ಎಲ್ಲಿದೆ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ. ಈವರೆಗೂ ಕೂಡ ಸ್ವಾತಿ ಮೊಬೈಲ್ ಸುಳಿವೇ ಸಿಕ್ಕಿಲ್ಲ. ಸ್ವಾತಿ ಹತ್ಯೆಯಾಗಿ 14 ದಿನ ಕಳೆದ್ರೂ ಮೊಬೈಲ್ನ ಸುಳಿವು ಮಾತ್ರ ಇಲ್ಲಿವರೆಗೂ ಸಿಕ್ಕಿಲ್ಲ. ಸಹಜವಾಗಿ ಈಗ ಯಾರ್ದಾರು ಒಬ್ರು ಜಾತಕ ಗೊತ್ತಾಗಬೇಕು ಅಂದ್ರೆ ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಯಾರ ಜೊತೆ ಮಾತಾಡ್ತಾರೆ, ಏನು ಫೋಟೋಸ್ ಇದೆ, ಇದೆಲ್ಲ ಗೊತ್ತಾಗಬೇಕು ಅಂತ ಅಂದರೆ ಮೊಬೈಲ್ ಇರಲೇಬೇಕು. ಸಂಪೂರ್ಣವಾಗಿ ಕಾರ್ಯವೈಖರಿಗಳು, ಪ್ರತಿನಿತ್ಯದ ದಿನಚರಿಗಳು ಏನೇನಿರುತ್ತೋ ಅದೆಲ್ಲವೂ ಫೋನ್ನಲ್ಲಿ ಇದ್ದೇ ಇರುತ್ತೆ. ಆದರೆ ಆ ಫೋನೇ ಮಿಸ್ ಆಗಿಬಿಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. 14 ದಿನ ಆಯಿತು, ತನಿಖೆ ನಡೀತಾನೆ ಇದೆ. ಇಲ್ಲಿವರೆಗೂ ಫೋನ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಈಗ ತನಿಖೆ ಯಾವ ಹಂತದಲ್ಲಿದೆ, ಇಲ್ಲಿವರೆಗೂ ಏನೇನು ಮಾಹಿತಿ ಸಿಕ್ಕಿದೆ? ಹಾವೇರಿ ಜಿಲ್ಲೆಯ ಏನು ರಟ್ಟಿಹಳ್ಳಿ ತಾಲೂಕಿನ ಒಂದು ಮಾಸೂರು ಗ್ರಾಮದ ಯುವತಿ ಸ್ವಾತಿ ಅಂತೇಳಿ ಏನೋ ಒಂದು ರಾಣೆಬೆನ್ನೂರಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಿರುವಂತಹ ಸ್ವಾತಿ ಈಗಾಗಲೇ ಅಂತಂದ್ರೆ ನಮ್ಮಂತಾಗಲಿದ್ದಾಳೆ. ಅವಳ ಸಾವಿಗೆ ಈಗ ಸಾಕಷ್ಟು ಇಲ್ಲಿ ಅಂತಂದ್ರೆ ಪ್ರತಿಯೊಬ್ಬರು ಕಂಬಿ ಮಾಡ್ತಾರೆ. ಇನ್ನೊಂದು ಕಡೆ ಅಂತಾರೆ ಜಸ್ಟಿಸ್ ಫಾರ್ ಸ್ವಾತಿ ಅಂತೇಳಿ ಒಂದು ಕಡೆ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೋರಾಟವನ್ನ ಆಗ್ತಾ ಇದೆ. ಇನ್ನೊಂದು ಕಡೆ ಈ ಒಂದು ಪ್ರಕರಣ ಲವ್ ಜಿಹಾದ್ ಅಂತೇಳಿ ಸಾಕಷ್ಟು ಜನ ಇಲ್ಲಿ ಅಂದ್ರೆ ಹೋರಾಟ ಮಾಡುವಂತ ಕೆಲಸವನ್ನ ಮಾಡ್ತಿದೆ. ಇದರ ನಡುವೆ ಇಲ್ಲಿ ಅಂತಂದ್ರೆ ಸ್ವಾತಿ ಹಂತಕರು ಏನಿದ್ದಾರೆ, ನಯಾಜ್, ದುರ್ಗಾಚಾರಿ, ಇನ್ನೊಂದು ಕಡೆ ಅಂದ್ರೆ ವಿನಯ್, ಈ ಮೂವರನ್ನು ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ಈಗಾಗಲೇ ಹಲಗೇರಿಯ ಪೊಲೀಸರು ಮಾಡಿದ್ದಾರೆ. ಯಾವಾಗ ಇಲ್ಲಿ ಅಂದ್ರೆ ಇದೇ ಮಾರ್ಚ್ 2ರಂದು ರಾತ್ರಿ ನಾಪತ್ತೆಯಾದಂತಹ ಯುವತಿಯಲ್ಲಿ ಅಂದ್ರೆ ಮಾರ್ಚ್ 3ರಂದು ಅವಳ ತಾಯಿ ಹಿರೇಕೆರೆ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. ಕೊಟ್ಟ ನಂತರ ಇಲ್ಲಿ ಅಂದ್ರೆ ಅವಳು ಹೆಣವಾಗಿ ಪತ್ತೆಯಾಗಿದ್ದು ಇದೇ ಒಂದು ಹಾವೇರಿ ಜಿಲ್ಲೆಯ ತುಂಗಭದ್ರಾ ನದಿಯ ತಟದಲ್ಲಿ ಇಲ್ಲಿ ಅಂದ್ರೆ ಅವಳು ಶವವಾಗಿ ಪತ್ತೆ ಆಗ್ತಾಳೆ. ಇಲ್ಲಿ ಅವಳು ಮೊದಲಿಗೆ ಇಲ್ಲಿ ಹತ್ರ ಆತ್ಮಹತ್ಯೆ ಮಾಡಿಕೊಂಡಿರೋ ಬಿಂಬಿಸಲಾಗಿತ್ತು. ಮರಣೋತ್ತರ ಪರೀಕ್ಷೆಯನ್ನ ಮಾಡಿತು. ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ಇಲ್ಲಂದ್ರೆ ಭಯಾನಕ ವಿಷಯ ಹೊರಬಿದ್ದಿತ್ತು. ಏನು ಅಂತಂದ್ರೆ ಅವಳನ್ನ ಕತ್ತು ಹಿಸುಕಿ ಕೊಲೆ ಮಾಡಲಾಗಿದೆ. ಅವಳದೇ ದುಪ್ಪಟ್ಟವನ್ನ ತೆಗೆದುಕೊಂಡು ಅವಳನ್ನ ಕೊಲೆ ಮಾಡಲಾಗಿದೆ ಅಂತ ಒಂದು ಭಯಾನಕ ವಿಷಯವನ್ನ ಹೊರಗಡೆ ಬಂದಿದೆ. ಇದಕ್ಕೆಲ್ಲವೂ ಕಾರಣ ಏನಂತಂದ್ರೆ ಪ್ರೀತಿ ನಿರಾಕರಿಸಿದ್ದಕ್ಕೆ ಇಲ್ಲಂದ್ರೆ ಕೊಲೆ ಆಗಿದೆ ಅನ್ನೋದು ಮಾತು ಸಹ ಇಲ್ಲಿ ಅಂತ ಕೇಳಿ ಬಂದವು. ಈ ಸಂದರ್ಭಕ್ಕೆ ಪ್ರಮುಖ ಆರೋಪಿ ಏನೇನು ನಯಾಜ್ ಏನಿದ್ದಾನೆ, ಆ ನಯಾಜನ್ನ ಈಗಾಗಲೇ ಅಂತಂದ್ರೆ ಹಲಗೇರಿ ಪೊಲೀಸರು ಒಂದು ಸ್ಥಳ ಮಹಜರು ಮಾಡಿದರೆ. ರಾಣೆಬೆನ್ನೂರಿನ
ಪ್ರದೇಶದಲ್ಲಿರುವಂತಹ ಒಂದು ಸ್ವರ್ಣ ಪಾರ್ಕ್ ಏನಿದೆ, ಆ ಸ್ವರ್ಣ ಪಾರ್ಕ್ ನಲ್ಲೇ ಒಂದು ರಾಜಿ ಸಂಧಾನವನ್ನ ಇಲ್ಲಿ ದುರ್ಗಾಚಾರಿ ಮತ್ತು ವಿನಯ್ ಈ ಅಂದ್ರೆ ಪ್ರಮುಖವಾಗಿ 3 ಜನ ಇಲ್ಲಿ ನಯಾಜ್, ದುರ್ಗಾಚಾರಿ ಮತ್ತು ವಿನಯ್ ಮೂವರೂ ಇಲ್ಲಿ ಅಂದ್ರೆ ಸ್ವಾತಿಯನ್ನ ಮೊದಲಿಗೆ ಕರೆಸ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೀನು ನಯಾಜನ್ನ ಮದುವೆ ಆಗು ಅಂತೇಳಿ ಯಾವುದೇ ರೀತಿಯಾಗಿ ನೀನು ದುಂಬಾಲು ಬೀಳಬೇಡ, ಅವರು ಅವ್ರನ್ನ ಇಲ್ಲಿ ಅಂತಾರೆ ಅವ್ರ ಪ್ರತ್ಯೇಕ ಅವ್ರನ್ನ ಬಿಟ್ಟು ಬಿಡು ಅನ್ನೋ ಮಾತಿಗೆ ಇಲ್ಲಿ ಅಂದ್ರೆ ಅವಳಿಗೆ ಮಾತನ್ನ ಹೇಳಿದ್ರು. ಅದಕ್ಕೆ ಒಪ್ಪದ ಇಲ್ಲಿ ಅಂತಾರೆ ಸ್ವಾತಿಯನ್ನ ಕೊಲೆ ಮಾಡಿದ್ರು ಅನ್ನೋ ಮಾತನ್ನ ಇಲ್ಲಿ ಅಂತಂದ್ರೆ ಇಲ್ಲಿ ಕೇಳಿ ಬಂತು. ಇದರ ಹಿನ್ನೆಲೆಯಲ್ಲಿ ಆ ಸ್ವರ್ಣ ಪಾರ್ಕ್ ನಲ್ಲಿ ರಾಜಿ ಸಂಧಾನ ಮಾಡಲಾಗಿತ್ತು ಅನ್ನೋದು ಮಾತಿನ ಹಿನ್ನೆಲೆಯಲ್ಲಿ ಮೊದಲಿಗೆ ಇಲ್ಲಿ ಅಂತಾರೆ ಆ ನಯಾಜನ್ನ ಕರೆದುಕೊಂಡು ಬಂದು ಅದನ್ನು ಸೂಕ್ತ ಬಂದೋಬಸ್ತ್ ನಡುವೆ ಇಲ್ಲಿ ಅಂದ್ರೆ ಹಲಗೇರಿ ಪೊಲೀಸರು ಸ್ಥಳಕ್ಕೆ ಕರೆದುಕೊಂಡು ಬಂದು ಈ ನಯಾಜನ್ನ ಕರೆದುಕೊಂಡು ಸ್ಥಳ ಮಹಜರು ಮಾಡಿದ್ರೆ. ಇನ್ನೊಂದು ಕಡೆ ಅಂತಂದ್ರೆ ಸ್ವಾತಿ ಬ್ಯಾಡಗಿ ಏನಿದ್ದಾಳೆ ಸಾವನ್ನಪ್ಪಿದರೆ ಕೊಲೆ ಆದ ನಂತರ ಅಂದ್ರೆ ಯಾವಾಗ ಇದೇ 2ರಂದು ಮನೆ ಬಿಡ್ತಾವೆ, 3ರಿಂದ ಇಲ್ಲಿ ಅಂದ್ರೆ ಮಿಸ್ಸಿಂಗ್ ಕಂಪ್ಲೀಟ್ ಆಗುತ್ತೆ. ಆ ಮಿಸ್ಸಿಂಗ್ ಕಂಪ್ಲೀಟ್ ಆದಂತಹ ಮೊಬೈಲ್ ಆದ ನಂತರ ಇಲ್ಲಂದ್ರೆ ಮೊಬೈಲ್ ಅವಳು ಉಪಯೋಗಿಸುವಂತಹ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಆ ಸ್ವಿಚ್ ಆಫ್ ಆದಂತಹ ಮೊಬೈಲ್ ಇಲ್ಲಿವರೆಗೂ ಸಹಿತ ಆನ್ ಆಗಿಲ್ಲ. ಅವಳು ಉಪಯೋಗಿಸುವಂತಹ ಮೊಬೈಲ್ ಯಾರನ್ನು ತೆಗೆದುಕೊಂಡು ಹೋಗಿದ್ದಾರೆ, ಈ 3 ಹಂತಕರು ಆ ಮೊಬೈಲ್ ಅನ್ನ ಇಲ್ಲಿವರೆಗೂ ಏನು ಮಾಡಿದರೆ, ಎಲ್ಲಿಟ್ಟಿದ್ದಾರೆ ಮತ್ತು ಯಾಕೆ ಅವಳ ಮೊಬೈಲ್ ಇಲ್ಲಿವರೆಗೂ ಸಿಗ್ತಿಲ್ಲ ಅನ್ನೋದು ಸಹ ಇಲ್ಲಿ ಅಂದ್ರೆ ಸಾಕಷ್ಟು ಅನುಮಾನಗಳು ಹುಟ್ಟಿವೆ. ಯಾಕೆ ಅಂತಂದ್ರೆ ಆ ಮೊಬೈಲ್ ಸಿಕ್ಕಾಗ ಇಲ್ಲಿ ಅಂದ್ರೆ ಹಲಗೇರಿ ಪೊಲೀಸರಿಗೆ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳು ಸಿಗ್ತವೆ, ಕೆಲವೊಂದಿಷ್ಟು ವಿಡಿಯೋ ಫೋಟೋಸ್ಗಳನ್ನ ಆಧಾರನ ಇಟ್ಟುಕೊಂಡು ಮತ್ತೆ ಈ ಒಂದು ಪ್ರಕರಣ ಮತ್ತಷ್ಟು ಇಲ್ಲಿ ಅಂದ್ರೆ ಸೀರಿಯಸ್ ಆಗಿ ತೆಗೆದುಕೊಂಡು ತನಿಖೆಯಲ್ಲಿ ಚುರುಕುಗೊಳಿಸಬಹುದು ಅನ್ನೋದು ಪೊಲೀಸರ ಲೆಕ್ಕಾಚಾರ. ಆದ್ರೆ ಇಲ್ಲಿವರೆಗೂ ಸ್ವಾತಿ ಉಪಯೋಗಿಸಿರುವಂತಹ ಮೊಬೈಲ್ ಪತ್ತೆ ಆಗಿಲ್ಲ. ಆ ಮೊಬೈಲ್ಗೆ ಪತ್ತೆಗೋಸ್ಕರ ಸಹ ಇಲ್ಲಿ ಅಂದ್ರೆ 3 ವಿಚಾರಣೆ ಮಾಡುವಂತ ಕೆಲಸವನ್ನ ಹಲಗೇರಿ ಪೊಲೀಸರು ಮಾಡ್ತಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.